ನಾನು ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದು ರೆಡಿಯಲ್ಲಾಗಿ ನನ್ನ ಮಗಳನ್ನ ಸ್ಕೂಲ್ಗೆ ಬಿಡೋದು ಅಂತ ಅಲ್ಲಿಂದ ಹೊರಟೆ. ಬನ್ನಿ ಫ್ರೆಂಡ್ಸ್, ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಮುಂದೆ ಏನೇನು ಆಯ್ತದೆ ಅಂತ ನೋಡೋದ. ಮಗಳು ಸ್ಕೂಲಿಗೆ ಬಿಟ್ಟು ಅಲ್ಲೇ ಕಾರ್ನರಲ್ಲಿರೋ ಅಂಗಡಿಲಿ ಮನೆಗೆ ಬೇಕಾಗಿರೋ ಸ್ವಲ್ಪ ಸಾಮಾನುಗಳ್ನ ತಗೋತೀವಿ. ನೋಡಿ ಫ್ರೆಂಡ್ಸ್, ಇದೇನೆ ತರಕಾರಿಗಳ್ನೆಲ್ಲ ತಗೊಳ್ಳೋದಂತ ನಾನು ಹೆಂಡ್ತಿ ನಿಂತವಳೆ. ಟೊಮೊಟೊ ನೋಡಿ ಹೆಂಗೆ ಹಾಯ್ಕತ್ತವಳೆ. ಒಂದೊಂದು ಟೊಮೊಟೊನು ಗಾಯ್ಸ್ ಹುಡುಕಿ ಹಾಯ್ಕತ್ತಾಳೆ. ಅಲ್ಲಿಂದ ನಾವು ಎಲ್ಲ ಎತ್ಕೊಂಡು ಸೀದಾ ಹೊರಡ್ತೀವಿ ಮನೆಗೆ ಹೋಗೋದಾದ. ಬೆಳಗ್ಗೆ ಬೇರೆ ಹೊಟ್ಟೆ ಹಸಿತಾಯಿತು, ನನ್ನ ಮಗಳು ಬೇರೆ ಸ್ಕೂಲಿಗೆ ಬಿಟ್ಟಿರಲಿಲ್ಲ. ಬಿಟ್ಬಿಟ್ಟು ಇವಾಗ ತಾನೇ ಬರ್ತಾಯಿದ್ದೀನಿ. ಬನ್ನಿ ಮನೇಲಿ ಏನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ನೋಡೋದ. ಸೊ ಗೈಸ್, ಫೈನಲಾಗಿ ಮನೆಗೆ ಬಂದವಳು ನಮ್ಮ ಅಕ್ಕನ ಮಗಳು. ಬನ್ನಿ, ಇಲ್ಲೇ ನಮ್ಮ ಅಮ್ಮ ಇರ್ತಾರೆ ನೋಡಿ. ಇವರೇ ನಮ್ಮಮ್ಮ, ಇವರು ನಮ್ಮಪ್ಪ. ಬಟ್ಟೆ ಏನೇನು ಮಾಡ್ಕೊತವ್ರೆ. ನಮ್ಮಮ್ಮ ಕೆಳಗಡೆ ನಮ್ಮ ದೇವಸ್ಥಾನಕ್ಕೆ ಪ್ರಸಾದ ರೆಡಿ ಮಾಡ್ತಾವ್ರೆ. ಪ್ರಸಾದ ಮಾಡ್ತಿದ್ಯಾ? ಎಲ್ಲ ಪಾಕ ಹಾಕಿದ್ದೀನಿ, ಅನ್ನ ಹಾಕಿದ್ದೀನಿ, ರಾಸಿ ಗೋಡಂಬಿ ಹಾಕ್ಬೇಕೀಗ. ಎಲ್ಲ ಖಾಲಿನೇ ಆಗ್ಬಿಟ್ಟೈತೆ. ಏನು ಇಲ್ಲಿ ನಾವು ಟೀ ಮಾಡ್ತಾ ಇದೀವಿ. ಅದಕ್ಕೆ ಟೀ ಮಾಡ್ತಾರೆ ಗೈಸ್ ನೋಡಿ ಇಲ್ಲಿ. ಸೂಪರ್ ಮಾಡ್ತಾರೆ ನಮ್ಮ ಅತ್ತಿಗೆ ಟೀ ಅಂದ್ರೆ. ನಮ್ಮ ಅತ್ತಿಗೆ ಟೀ ಅಂದ್ರೆ ತುಂಬಾ ಇಷ್ಟ. ನಾನು ಫ್ರಿಡ್ಜ್ ತೆಗಿಬೇಡ ಅಷ್ಟೇ. ಹಾಕೊಂಡು ಬೇಗ. ಅದೆಲ್ಲ ಈ ವಯಸ್ಸು ಏನೋ ಹೇಳೋಣ. ಗೈಸ್ ನೋಡಿ, ಇವಳೆ ನಮ್ಮ ಚಿನ್ನು. ಹೊಡೆದಾಕ್ಬಿಡ್ತೀನಿ ಅಂತೇಳಿ ನನಗೇನೆ ನಾಷ್ಟ ಮಾಡ್ದ ಅಂತಿಂದ. ಚಿನ್ನು ಹೇ ಸ್ಮೈಲ್ ಮಾಡು. ಹಿ ಅಲ್ಲಿ ಹೋಯ್ತೀರಾ ಆಸ್ಪತ್ರೆಗೆ? ಆಸ್ಪತ್ರೆಗೆ ಹೋಗಲ್ಲ. ನಾನು ಬೇಡ, ಸುಮಾರಾಗೈತೆ, ಇನ್ನೊಂದು ದಿನ ಹೋಗೋದ ಅಂತ. ಈ ಬಿಸಿಲು ಇವತ್ತು ತುಂಬಾ. ಹೋಗ್ಬಾಗ್ಲೇ ಹೋಗಿ ಬಂದ್ಬಿಡಿ. ಸಾಕ ನೋಡಿ ಸುಜಿ, ಸಾಕು. ಖಾಲಿ ಆಯ್ತು ಸದ್ಯ. ಅಯ್ಯೋ, ಅಷ್ಟು ದಿವಸ ಕಿಟಕಿ ಬೊಂಬಿ ಬಾರಿಸ್ತಾ ಇದ್ರು. ಎಂಬತ್ತು ಜನ ಆದ್ರು. ಹೆಂಡ್ತಿ ನೋಡಿ ಗೈಸ್ ಹಿಂಗೆ ಪಾತ್ರೆ ತೊಳಿತಾಳೆ ಅಂತ. ಇವಳೆ ಅರ್ಧ ಅಂಗಿ, ನನ್ನ ಅರ್ಧ ಅಂಗಿ. ಹಾಯ್ ಗುಬ್ಬಿ. ಓಹೋ, ಹೋಗ್ಬಿಟ್ಟು ಮೊಬೈಲ್ ಕೊಟ್ಟು ನೋಡ್ಕೊಂಡು
ಮೊಬೈಲ್ ಇಷ್ಟ ಬರೋದಂತ ಬರುವಾಗ ಅವಳನ್ನ ಕರ್ಕೊಡ್ತೀವಿ. ಹೌದಾ? ಅದಾಕಲಿ ಇನ್ನೊಂದು ಏನು? ಆಪಲ್ ಬಿಟ್ರೆ ನೀವು ಮಳೆ ಬರಂಗ ಏನು? ಅದು ಕ್ಲೋಸ್ ಮಾಡೋಕ್ಕೆ ಅಲ್ಲೇ ಹೋಯ್ತಿರಲ್ಲ ಅಲ್ಲೇ ಕ್ಲೋಸ್ ಮಾಡ್ಬಿಡಕ್ಕೆ. ಏನು? ಪೆಟ್ರೋಲ್ದು ಕ್ಲೋಸ್ ಮಾಡಕ್ಕೆ ಹೇಳೋರಲ್ಲ. ಚೆಕ್ ಇಲ್ವಲ್ಲ ಅಂತ ಅವ್ರದ್ದು ಚೆಕ್ ಇಲ್ವಂತ. ಇಲ್ಲ ಕೇಳಿದೆ ನಾನೇ ಸರಿ ಅಪ್ಪಂಗೆ ಹೇಳದ್ನಲ್ಲ ಅವತ್ತು. ಚೆಕ್ ಇಸ್ಕೊಂಡು ನಾನು ಮೊದಲನೇದು ಕ್ಲಿಯರೆನ್ಸ್ ತಗೊಳ್ಳಿಲ್ಲ, ನಾರ್ಮಲಾಗಿ ಬಿಟ್ಟಿದ್ದು ಹಂಗೇನೆ. ಕರ್ಕೊಬರಕ್ಕ ಇಲ್ಲ ಸಾಮಿನ ಕರ್ಕೊಬರ್ತೀನಿ. ನೀವು ಬೇಗ ಚಿರಿ ಎಷ್ಟು ಗಂಟೆ ಬರೋದು? 3 ಗಂಟೆ ಇರ್ಬೇಕು. ಗಾಯ್ಸ್, ಕಾರಲ್ಲಿ ಯಾಕೋ ಸ್ಟಾರ್ಟ್ ಆಯ್ತಿರಲಿಲ್ಲ, ಅದಕ್ಕೆ ಸ್ವಲ್ಪ ಪೆಟ್ರೋಲ್ ತಂದು ಹಾಕೋದಂತ ಪೆಟ್ರೋಲ್ ತಗೊಂಡು ಹೋಗ್ತಾ ಇದ್ದೀನಿ. ಗಾಯ್ಸ್, ಫೈನಲಾಗಿ ಪೆಟ್ರೋಲ್ ಬಂಕ್ ಹತ್ರ ಬಂದೆ. ಪೆಟ್ರೋಲ್ ತಗೊಬರೋಕೆ ಹೋಗ್ತಾ ಇದ್ದೀನಿ. ಅಕ್ಕಪಕ್ಕ ನೋಡಿದ್ರೆ ರಿಂಗ್ ರೋಡು, ಫುಲ್ಲು ಫಾಸ್ಟಾಗಿ ಬರ್ತಾರೆ ಗಾಡಿಗಳೆಲ್ಲ, ನಿಧಾನ ದಾಟಬೇಕು. ಫೈನಲಿ ಪೆಟ್ರೋಲ್ ತಗೊಂಡೆ, ಬನ್ನಿ ಬೇಗ ಹೊರಟದ. ಸೊ ಹೊರಗಡೆ ಹೋಗಿ ಬೇರೆ ಟೈಮ್ ಆಗೈತೆ, ಫಾಸ್ಟಾಗಿ ಹೋಗ್ಬೇಕು. ಟ್ರೈನಲ್ಲಿ ಪೆಟ್ರೋಲ್ ತಂದು ಕಾರಿಗೆ ಪೆಟ್ರೋಲ್ ಹಾಕೊಂಡು ಅಲ್ಲಿಂದ ನಾನು ಸೀದಾ ಹೊರಟು. ಬನ್ನಿ ಫ್ರೆಂಡ್ಸ್, ಈಗ ಫಸ್ಟು ನಾನು ಹೆಂಡ್ತಿದ್ದು ಒಂದು ಮೊಬೈಲ್ ರೆಡಿ ಮಾಡಿಸ್ಬೇಕಿತ್ತು. ಎಷ್ಟು ಚೆನ್ನಾಗೈತೆ ನೋಡು ಕ್ಲಿಯರಿಟಿ. ನನ್ನ ಹೆಂಡ್ತಿ ಮೊಬೈಲ್ ರೆಡಿ ಮಾಡಿಸ್ಬೇಕು ಅಂತ ನಾವು ಮೈಸೂರಿನ KD ಸ್ಟ್ರೀಟ್ಗೆ ಹೋಗಿ ಅಲ್ಲಿ ರೆಡಿ ಮಾಡಿಸೋದ ಅಂತ ಹೋಗ್ತೀವಿ. ಅಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ. ಬನ್ನಿ ಗೈಸ್, ಆದಷ್ಟು ಬೇಗ ಹೋಗೋದ. ಇನ್ನೂ ಇವತ್ತು ತುಂಬ ಹೋಗು, ವಿಡಿಯೋ ದಡ್ಕ ಬಡ್ಕ ಬರ್ತದೆ. ಹಿಂದ್ಗಡೆ ಖಾಲಿ ಆಯ್ತಲ್ಲ, ದಡ್ಕ ಬಡ್ಕ ಅಂತ ಇದೆ ಅದಕ್ಕೆ ಅಲ್ವಾ?
ಫೈನಲ್ ಆಗಿ ನಾನು ಸೀದಾ ಸಿಟಿಗೆ ಬಂದು ಅಲ್ಲಿ ಅಂಡರ್ ಪಾಸ್ ಗ್ರೌಂಡ್ ಒಂದು ಇತ್ತು, ಕಾರ್ ಪಾರ್ಕಿಂಗ್ ಜಾಗ ಇತ್ತು, ಅಲ್ಲಿ ಫೈನಲ್ ಆಗಿ ಕಾರ್ ಪಾರ್ಕ್ ಮಾಡೋದು. ಪಾರ್ಕ್ ಮಾಡಿ ಈಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಬನ್ನಿ ಫ್ರೆಂಡ್ಸ್, ಈಗ ನಡೆಯೋದು ಐತಲ್ಲ ಈ ಬಿಸಿಲಲ್ಲಿ ತುಂಬ ಕಷ್ಟ. ಹಿಡ್ಕೊಂಡಿದ್ದೀನಲ್ಲ. ಬನ್ನಿ ಬೇಗ ರೆಡಿ ಮಾಡಿಸ್ಕೊಂಡು ನಮ್ಮ ಮನೆ ವಾಪಸ್ ಹೋಗ್ಬಿಡೋದ. ನೋಡಿ ಫ್ರೆಂಡ್ಸ್, ಇದು ಇಲ್ಲಿಂದಲೇ ಹೋಗಿದ್ದು ನಾವು ಪಾರ್ಕಿಂಗ್ಗೆ. ಹಿಂಗೆ ಸೀದಾ ಒಳಗಡೆ ಹೋದರೆ ಪಾರ್ಕಿಂಗ್ ಐತೆ. ನೋಡೋಕೆ ಅಕ್ಕಪಕ್ಕ ಜಾಗ ಎಲ್ಲ ಗಲೀಜಾಗಿದ್ರು ಒಳಗಡೆ ನೀಟಾಗಿ ಮಾಡಿಕೊಂಡಿದ್ದಾರೆ. ಪಾರ್ಕಿಂಗ್ ಮಾಡೋಕ್ಕೆ ಸಿಟಿಲಿ ಒಳ್ಳೆ ಜಾಗ, ಬರೀ 30 ರೂಪಾಯಿ ಗಂಟೆಗೆ. ಗಾಂಧಿ ಸರ್ಕಲ್, ಮೈಸೂರಲ್ಲಿರೋ ಗಾಂಧಿ ಸರ್ಕಲ್, ಕೊಪ್ಪು ರೋಡಲ್ಲಿ KD ಸ್ಟ್ರೀಟ್ ಇರೋದು. ಬಿಸಿಲಲ್ಲಿ ನಡೆಯೋದೈತಲ್ಲ ಟ್ರೈನ್, ಸಿಕ್ಕಾಪಟ್ಟೆ ಕಷ್ಟ. ಎಲ್ಲ ಥರ ಐಟಮ್ಗಳು ಸಿಗ್ತದೆ, ಗಾಡಿ ಪಾರ್ಕಿಂಗ್ ಜಾಗಗಳೆಲ್ಲ ಐತೆ. ಮತ್ತು ಸುಮಂಗಲಿ ಬಟ್ಟೆದೆಲ್ಲ ಐತೆ. ಫೈನಲಾಗಿ ನಾವು ಬಂದಿದ್ದು ನೋಡಿ, ಇದೆ ಗ್ರೀನ್ ಕಾಂಪ್ಲೆಕ್ಸ್, KD ಸ್ಟ್ರೀಟಲ್ಲಿರೋ ಗ್ರೀನ್ ಕಾಂಪ್ಲೆಕ್ಸ್. ಈಗ ಎಲ್ಲ ಥರ ಮೊಬೈಲ್ಗಳನ್ನು ರೆಡಿ ಮಾಡ್ತಾರೆ. ರೆಗ್ಯುಲರ್ ಅಂಗಡಿ ಐತೆ, ಅವರಂತೂ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ. ನೋಡೋಣ ಏನಾಗೈತೆ ಅಂತ ನಮ್ಮ ಮೊಬೈಲ್ ರೆಡಿ ಮಾಡಿಸೋದು. ಸೊ ಗಾಯ್ಸ್, ಫೈನಲಾಗಿ ಮೊಬೈಲೆಲ್ಲ ಬಿಚ್ಚಿ ಎಲ್ಲ ರೆಡಿ ಮಾಡ್ತವ್ರೆ. ಫೈನಲಿ ಮೊಬೈಲ್ ರೆಡಿ ಆಯಿತು. ಸೊ ಇದು ನೋಡಿ ಫ್ರೆಂಡ್ಸ್, ಇದು ಸಾಗರ್ ಮೊಬೈಲ್ ಸೆಂಟರ್ ಅಂತ. ಇಲ್ಲವರೆಲ್ಲ ಇವರೇ ಓನರು. ಮೈಸೂರು KD ಸ್ಟೇಟಲ್ಲಿ ಗ್ರೀನ್ ಕಾಂಪ್ಲೆಕ್ಸಲ್ಲಿ ಸ್ಟಾರ್ಟಿಂಗಿಂದ 4ನೇ ಅಂಗಡಿ ರೈಟ್ ಸೈಡಲ್ಲಿರೋದು. ಸೊ ಇವರಂತೂ ಎಲ್ಲ ಥರ ಮೊಬೈಲ್ಗಳ್ನು ರೆಡಿ ಮಾಡ್ತಾರೆ. ಯಾವುದೇ ಥರ ಡಿಸ್ಪ್ಲೇ ಏನಿದ್ರೂ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ. ನೀವು ಇಲ್ಲಿ ವಿಸಿಟ್ ಮಾಡಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ, ಸಾಗರ್ ಮೊಬೈಲ್ ಸೆಂಟರ್ ಅಂತ. ಸೊ ನಮ್ಮ ಮೊಬೈಲ್ ಫೈನಲಾಗಿ ರೆಡಿ ಆಯಿತು. ಬರೀ ಒಂದು 1/4 ಗಂಟೆ ರೆಡಿ ಮಾಡಿಕೊಟ್ರು. ಆಮೇಲೆ ಇಲ್ಲಿ 1 ದಿನ 2 ದಿನ ಅಂತೆಲ್ಲ ತಗೊಳ್ಳಲ್ಲ, ಆದಷ್ಟು ಬೇಗ ಅಲ್ಲೇ ಸ್ಪಾಟಲ್ಲೇ ರೆಡಿ ಮಾಡಿಕೊಡ್ತಾರೆ. ಒಂದು 1/2 ಅವರ್ ವೆಯ್ಟ್ ಮಾಡಿದ್ರೆ ಸಾಕು. ಸರಿ ಅಂತ ನಾವು ಮೊಬೈಲಲ್ಲಿ ರೆಡಿ ಮಾಡಿಸ್ಕೊಂಡು ಗ್ರೀನ್ ಕಾಂಪ್ಲೆಕ್ಸಿಂದ ಹೊರಗಡೆ ಹೊರಡ್ತಾ ಅಂದವೇ ನನ್ನ ಹೆಂಡತಿ ಸುಮ್ಮನೆ ಇರಬೇಕಲ್ಲ, ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇದ್ಲು. ಅದಕ್ಕೆ ಸರಿಬಾ ಫಸ್ಟು ಕೂಲಾಗು ಅಂತ ನಾನೊಂದು ಜ್ಯೂಸ್ ಕೊಡಿಸ್ದೆ. ಜ್ಯೂಸ್ ಕುಡ್ದಾದ್ಮೇಲೆ ಪಕ್ಕದಲ್ಲಿ ನೋಡಿದ್ರೆ ಅಲ್ಲೇ ಊಟ ಎಲ್ಲ ಇತ್ತು. ನನ್ನ ಹೆಂಡ್ತಿಗೆ ಬಾತು ವಡೆ ಅಂದರೆ ತುಂಬ ಇಷ್ಟ. ಅದಕ್ಕೆ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಬಾತು ಒಂದು ವಡೆನ ತಗೋತೀವಿ ಪಾರ್ಸಲು. ಬನ್ನಿ ಫ್ರೆಂಡ್ಸ್, ಇಲ್ಲಂತೂ ಟೇಸ್ಟ್ ಸಕ್ಕತ್ತಾಗಿರ್ತದೆ. ಏನು ಅದ್ರ ಪಕ್ಕದ ರೋಡಲ್ಲಿ ಇರೋದು, ನಾವು ಜ್ಯೂಸ್ ಕೊಡ್ತೀವಿ ಎದುರುಗಡೆನೆ. ನೋಡಿ ಪಾರ್ಸಲ್ ಆಯಿತು, ಪಾರ್ಸಲ್ ರೆಡಿ ಆಯಿತು. ಫೈನಲಾಗಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಅಲ್ಲಿ ಸೀದಾ ಹೊರಡೋದ ಅಂತ ನಾವು ಹೊರಡ್ತೀವಿ. ಸೊ ಹೊರಡೋಕ್ಕೆ ಮುಂಚೆ ಅವ್ರು ಕೊಟ್ಟಿರೋದ್ರಲ್ಲಿ ಚೇಂಜ್ ಇಸ್ಕೊಬಿಡೋದ ಅಂತ ಅಲ್ಲೇ ನಿಂತ್ಕೋತೀವಿ. ಚೇಂಜ್ ಇಸ್ಕೊಂಡು ಅಲ್ಲಿ ಸೀದಾ ಮುಂದೆ ಟೈಮ್ ಆಯ್ತದೆ ಅಂತ ಹೊರಡ್ತೀವಿ. ಯಪ್ಪ ಬಿಸಿಲಂತೂ ಸಿಕ್ಕಾಪಟ್ಟೆ. ಇನ್ನು ಮುಂದೆ ಹಂಗೆ ಹೋಯ್ತಿರುತ್ತೆ, ಏನೇನು ಸಿಗ್ತದೆ ನೋಡೋದ. ಪಕ್ಕದಲ್ಲಿ ತಾತ ಬಟ್ಟೆ ಎಲ್ಲ ಹಾಕೊಂಡು ಬಟ್ಟೆ ಮಾರ್ತಾಯಿದ್ರು. ನನ್ನ ಮಗಳು ಒಂದು ಟೊಪ್ಪಿ ತಗೊಳ್ಳೋದಂತ ನಾವು ಅಲ್ಲಿ ಟೊಪ್ಪಿ ತಗೋತೀವಿ. ನೋಡಿ ಗ್ಲಾಸ್ ಇವರೇ ನಮ್ಮ ತಾತ. ನೋಡಿ ಟೊಪ್ಪಿಗಳು, ವೇಲುಗಳು, ಗೊಂಬೆಗಳು ಎಲ್ಲ ಐತೆ. ಮಕ್ಕಳುಗಳು ಬೇಕಾಗಿರೋದು ಎಲ್ಲ ಐತೆ ಇಲ್ಲೇ. ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ಗೆ ಸಿಗೋದು. ನೋಡಿ ಟೊಪ್ಪಿ ತಗೊಂಡು ಫೈನಲಾಗಿ ಗೈಸ್ ನೋಡಿ ಟೊಪ್ಪಿ ಬರೀ 100 ರೂಪೀಸ್ ಅಷ್ಟೇ. 120 ಹೇಳಿದ್ರು, ಫೈನಲಾಗಿ 100 ಮಾಡ್ಕೊಂಡ್ರು. ನೋಡಿ ತಾತ ಎಷ್ಟು ವಯಸ್ಸಾಗಿದ್ರು ಎಷ್ಟು ಕೆಲಸ ಮಾಡ್ತವ್ರೆ.
ಈ ವಯಸ್ಸಲ್ಲೂ ಈ ಥರ ಅಂಗಡಿ ಇಟ್ಕೊ ವ್ಯಾಪಾರ ಮಾಡ್ತಾರಲ್ಲ ನಿಜವೂ ಗ್ರೇಟ್. ಒಬ್ಬರ ಶ್ರಮಕ್ಕೆ ನಮ್ಮದು ಸಲ್ಯೂಟ್. ಸರಿ ಅಂತ ಅಲ್ಲೆಲ್ಲ ಆದಮೇಲೆ ಅಲ್ಲಿಂದ ಸೀದಾ ಮುಂದೆ ಹೊರಡ್ತೀವಿ. ಇನ್ನೇನು ಟೈಮ್ ಐತೈತೆ ಅಂತ. ತಾತ ನೋಡಿ ಪ್ಯಾಕ್ ಮಾಡಿ ಕೊಡ್ತಾರೆ ನೀಟಾಗಿ ಕವರ್ಗೆಲ್ಲ ಹಾಕಿ. ಬೇಡ ಅಂದರೂ ಅವರು ಇರಲಿ ಅಮ್ಮ ತಗೊಳ್ಳಿ ಅಂದ್ಬಿಟ್ಟು ಕವರ್ಗೆ ಹಾಕ್ಬಿಟ್ಟು ಕೊಡ್ತಾರೆ. ಪಾಪ ನನಗಂತೂ ಸಾಕೋಗಿತ್ತು. ಬಿಸಿಲು ನೋಡಿದ್ರೆ ನತ್ತಿಗೆ ಏರಿತ್ತು. ಸಿಕ್ಕಾಪಟ್ಟೆ ಬಿಸಿಲಿತ್ತು ಗೈಸ್ ಇವತ್ತು. ಫೈನಲ್ಗೆ ತಗೊಂಡು ಹೊರಡದ ಅಂತ ಮುಂದೆ ಹೊರಡ್ತಾ ಇದ್ದೀವಿ. ಫೈನಲ್ ಆಗಿ ಐಟಮ್ ಎಲ್ಲ ತಗೊಂಡು ಅಲ್ಲಿಂದ ತಿರ್ಗಾ ನಮ್ಮ ಕಾರ್ ಪಾರ್ಕಿಂಗ್ ಹತ್ರ ಬರ್ತೀವಿ. ಸೊ ಕಾರ್ ಪಾರ್ಕಿಂಗ್ ಹತ್ರ ಕಾರ್ ತಗೊಂಡು ಅಲ್ಲಿಂದ ಸೀದಾ ಎಕ್ಸಿಟ್ ಆಯ್ತೀವಿ. ಬನ್ನಿಗ ಫಸ್ಟ್ ಬಿಸಿಲು ಬೇರೆ ಜಾಸ್ತಿ ಐತಿ. ನನಗಂತೂ ಸಾಕಾಗೋಯ್ತು ಓಡಾಡಿ. ಫಸ್ಟ್ ಮನೆಗೆ ಹೋಗ್ಬಿಡೋದಂತ ಅಲ್ಲಿಂದ ಸೀದಾ ಓಡ್ತೀನಿ. ಫ್ರೆಂಡ್ಸ್ ನೋಡಿದೆ ಗಾಂಧಿ ಸ್ಕ್ವೇರ್. ಅದಕ್ಕೆ ಸ್ಟಿಕ್ ತರಬೇಕು ಅನ್ನೋದಲ್ಲ, ಕೈ ಅಲ್ಲಾಡ್ತದೆ. ನೋಡಿ ಇವತ್ತು ನಮ್ಮ ದುರದೃಷ್ಟಕ್ಕೆ ಸೆಲ್ಫಿ ಸ್ಟಿಕ್ ಬೇರೆ ತರಲಿಲ್ಲ. ವಿಡಿಯೋ ಮಾಡೋದು ತುಂಬ ಕಷ್ಟ ಆಗೋಯ್ತು. ಮೊಬೈಲ್ದು ಸಕ್ಕತ್ತಾಗೈತೆ. ಬಿಸಿಲು ಜಾಸ್ತಿ ಇದೆ. ಏನಪ್ಪ ಇದು, ಅವಾಗಲೇ ನೋಡಿದ್ರೆ ಬಿಸಿಲು ಕಿತ್ಕೊಂಡು ಹೊಡಿತೈತು, ಮಳೆ ಬೇರೆ ಬೀಳ್ತೈತೆ. ಈ ವೆದರ್ ಹೆಂಗೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಅಲ್ಲಿಂದ ಸೀದಾ ನಮ್ಮ ಮನೆ ನಿಯರೆಸ್ಟ್ ಟೋಲ್ಗೇಟ್ ಹತ್ರ ಬಂದಿದ್ದೀವಿ. ಇಲ್ಲೊಂದು ಚೀಪ್ ಆ್ಯಂಡ್ ಬೆಸ್ಟ್ ಸೇಲ್ ಇತ್ತು. ಏನಾರು ಐಟಮ್ ಏನಾರು ಇದು ಮಾಡ್ತಾರಂತ ಪರ್ಚೇಸ್ ಮಾಡುವ ಅಂತ ಬಂದು ಇನ್ನೀಗ ಇಷ್ಟದ ಚೆನ್ನಾಗಿರೋದು ಇದ್ದರೆ ತಗೊಳ್ಳೋದ, ಇಲ್ಲ ಇನ್ನೊಂದು ದಿವಸ ಬಂದರೆ ಆಯಿತು. ನೋಡಿ ಎಲ್ಲ ಥರ ಐಟಮ್ಗಳು ಐತೆ. ಮನೆಗೆ ಏನೇನು ಬೇಕು ಎಲ್ಲ ಥರನೂ ಸಿಗ್ತದೆ. ಮಕ್ಕಳು ಆಟ ಸಾಮಾನು, ಮನೆ ಸಾಮಾನುಗಳು, ಸ್ಪೂನು, ಪಾತ್ರೆಗಳು ಎಲ್ಲ ಥರನೂ ಐತೆ. ಗೊಂಬೆಗಳು, ದೇವ್ರ ವಿಗ್ರಹಗಳು ಎಲ್ಲ ಐತೆ ನೋಡಿ ಗೈಸ್. ಸಾಯಿಬಾಬಂದು ಎಲ್ಲ ಥರನೂ ಐತೆ. ಸೊ ಗೈಸ್ ಮನೆ ಅಡುಗೆ ಮನೆ ಬೇಕಾದಂಥ ಐಟಮ್ಗಳು ಇಲ್ಲಿ ಐತೆ. ಎಲ್ಲ ಥರನೂ ಐತೆ ಗೈಸ್. ಬೆಸ್ಟು ಅಂದರೆ ಸೇಲ್ಗೆ ಹೋಗ್ಬಿಟ್ಟು ನಮ್ಗೆ ಏನೇನು ಬೇಕು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಎತ್ಕೋಬೋದು. ಅಲ್ಲಿಂದ ಹೋದ್ನಲ್ಲ, ಮನೇಲಿ ಇದ್ನಲ್ಲ ವಾಸವಣ್ಣವ್ರ ಹೆಂಡ್ತಿ ನಿಂತಿದ್ದಲ್ಲ. ವಾಸವಣ್ಣನ ಹೆಂಡ್ತಿ ಅದು. ಸೋನಾ ಅಕ್ಕನ ಮಗನ ಮಕ್ಕಳ ಕಣೆ, ಮಗ ಅನ್ಸುತ್ತೆ.
ಕಮ್ಮಿ ಮಾಡ್ಕೊಟ್ರು ಗೊತ್ತಾ ವಿಡಿಯೋ ಮಾಡ್ಕೊಟ್ಟಿದ್ದಕ್ಕೆ ಯೂಟ್ಯೂಬ್ ವಿಡಿಯೋ ಮೊಬೈಲು ಕಮ್ಮಿಗೆ ಮಾಡ್ಕೊಟ್ರು ಅಂತ ನಮ್ಮದು ಕರೆಕ್ಟ್ ಅಲ್ಲ ತಗೊಬಿಟ್ಟಿರಾಗೋದಂತ. ಹಾಂ ಹಾಂ ಹ್ಞೂ ಚಪ್ಪಲಿನ ಹಾಕೊಳ್ಳಿವಲ್ಲ ನಾನು. ಕೊಡಮ್ಮ. ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ, ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಕಣ. ನೋಡಿ, ಇದು ನಮ್ಮ ಮನೆ ಹತ್ರ ಇರೋ ಪೆಟ್ರೋಲ್ ಬ್ಯಾಂಕ್. ಇದು ಬಿಸಿಲು ಜಾಸ್ತಿ ಆದರೆ, ಕಾವು ಜಾಸ್ತಿ ಆದರೆ ಏನು ಅನಾಹುತ ಆಗದೆ ಇರಲಿ ಅಂತ ನೀರು ಹರಿಸ್ತವ್ರೆ. ನೋಡಿ ಎಷ್ಟು ಚೆನ್ನಾಗಿ ಹರಿಸ್ತವ್ರೆ ಅಂತ. ಹ್ಞೂ ಮಗಳೇ, ನೀರು ಹರಿಸ್ತಾ ಇರೋದು ಅದು. ಹ್ಞೂ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಚಿವಾಲಯದಿಂದ ಗ್ರಾಮ ಪಂಚಾಯಿತಿ ಕಚೇರಿಗಳವರೆಗೆ ಲಂಚ ನೀಡದೆ ಯಾವುದೇ ಕೆಲಸವಾಗುತ್ತಿಲ್ಲ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಸ್ಥಿತಿಗತಿಯಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತದ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣ ಕಳೆದುಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದೆ. ನಿಮಗೆ ವರದಿಗಾರಿಕೆಯ ಕೌಶಲ್ಯವಿದೆಯೇ? ನೀವು ಸುದ್ದಿವಾಸನೆಗೆ ಇವಳಿಗೆ ಶೂ ಹಾಕ್ಸಿರೋದು. ಸೊ ಫ್ರೆಂಡ್ಸ್, ನನ್ನ ಮಗಳಿಗೆ ಶೂ ಮರ್ತ್ಕೊಂಡು ಹೋಗಿದೆ ಅಂತ ಶೂ ತಗೊಬರೋಕ್ಕೆ ವಾಪಸ್ ಬರ್ತೀನಿ. ಬನ್ನಿ, ಏನೋ ಮರಿಲೇಬಾರ್ದು. ಇವನು ಅಂಬ್ರಯ್ಯ ಅಂತ, ಇವನು ಬಿ ಅಂತ ನನ್ನ ತಮ್ಮ. ನನ್ನ ಮಗಳನ್ನ ಎತ್ತು ಆಟ ಆಡಿಸ್ತವನೆ. ಸೊ ಗಾಯ್, ಶೂ ಮರ್ತ್ಕೊಂಡಿರೋದಕ್ಕೆ ಶೂ ಹಾಕೊಂಡು ಅಲ್ಲಿಂದ ಸೀದಾ ಹೊಡ್ತೀವಿ. ಟೈಮ್ ಆಗ್ಬಿಟ್ಟೈತದ, ಅವಲೇ ಸಂಜೆ ಬೇರೆ ಆಗ್ಬಿಟ್ಟೈತೆ. ಬನ್ನಿ ಬೇಗ ಎಲ್ಲಿ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ಬ್ಲೇಡ್ ಇಲ್ಲಮ್ಮ.
ಸೊ ಗೈಸ್ ಫೈನಲಾಗಿ ಮೈಸೂರಲ್ಲಿರೋ ನೆಕ್ಸಸ್ ಮಾಲ್ಗೆ ಎಂಟ್ರಿ ಅದು. ಇದು ಕಾರ್ ಪಾರ್ಕಿಂಗು. ಕಾರ್ ಪಾರ್ಕ್ ಮೌಟಿಗೆ ಹೋಗೋದಂತ ಒಳಗಡೆ ಹೋಗೋದಂತ. ಬನ್ನಿ ಗೈಸ್, ಒಳಗಡೆ ಏನೇನಿದೆ ನೋಡೋದ. ಬಾರೆ ಫಸ್ಟ್ ಫ್ಲೋರ್ ಅಂತ. ಗೈಸ್, ನಮ್ಮ ಮಾವ ಇಲ್ಲೇ ವರ್ಕ್ ಮಾಡ್ತಾ ಇರೋದು. ಬನ್ನಿ ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗೋದ ಹಂಗೆ. ಹಾಂ ಹಾಂ ಅಲ್ವಾ, ಆಗ ಬಂದು ನೋಡ್ಕೋಬೋದು. ಇನ್ನು ಅದೆಲ್ಲ ಕಣೆ, ನಾವು ಅವಾಗ ಬಂದು ನೋಡ್ಕೋಬೋದಲ್ವ ಅಂದಿದ್ದು. ಹ್ಞೂ, ನಿಮ್ಮ ಅಪ್ಪನೇ ಇರ್ತಾನೆ ನೋಡೋಕ್ಕೆ ಬಾ. ಓಕೆ, ಟ್ರೈನ್ ಬೈತೆ ಕಾರ್ ಬೈತೆ. ಕಾರಲ್ಲಿ ಹೋಗು. ಟ್ರೈನ್ ಬೇಡ, ಕಾರಲ್ಲಿ ಹೋಗು. ಯಾಕೆ ಅವ್ನು ಹಿಡ್ಕೊ ಫಸ್ಟು. ಫ್ರೆಂಡ್ಸ್, ಫೈನಲಾಗಿ ಫುಡ್ ಕೋರ್ಟ್ ಹತ್ರ ಬಂದು ಬನ್ನಿ ಏನಾದ್ರು ಆರ್ಡ್ರ್ ಮಾಡ್ಕೊಂಡು ಸ್ವಲ್ಪ ಲೇಟಾಗಿ ತಿನ್ಕೋಬೋದು. ಯಾವ್ದು ಆಟ ಆಡ್ತೀಯವ? ಸೊ ಫ್ರೆಂಡ್ಸ್ ನೋಡಿ, ಇದು ಮಾಲಲ್ಲಿ ಮಕ್ಕಳುಗಳಿಗೆ ಆಟ ಆಡೋಕ್ಕೆ ಅಂತ ಸಪ್ರೇಟಾಗಿ ಮಾಡೋರೆ. ಎಲ್ಲ ಥರ ಗೇಮ್ಗಳು ಐತೆ ಮಕ್ಕಳುಗಳಿಗೆ ಅಂತ. ಸೊ ಇವರೆಲ್ಲ ಒಂದು ರೌಂಡ್ ಹಾಕೊಂಡು ಹೊಟ್ಟೆ ಎಸಿತಿತ್ತು, ಅದಕ್ಕೆ ಒಂದು ಲೈಟಾಗಿ ತಿನ್ಕೊಂಡು ಆಮೇಲೆ ಅವಾಗ ಆಟ ಆಡ್ಸೋದ ಅಂತ ಹೊಡ್ತೀವಿ. ನೋಡಿ ಗೈಸ್, ಎಷ್ಟು ಚೆನ್ನಾಗೈತೆ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡೋರೆ. ಟೈಮ್ ಪಾಸ್ ಮಾಡೋಕ್ಕೆ ಮಕ್ಳುಗಳ್ನ ಆಟ ಆಡ್ಸೋಕ್ಕೆ ಚೆನ್ನಾಗೈತೆ ಜಾಗ ಮಾತ್ರ ಇದು. ನೋಡಿ, ಇದು DRC ಸಿನಿಮಾ PVR ಟಿಕೆಟ್ ಕೌಂಟ್ರು. ಫಿಲಮ್ ನೋಡೋದಂತ ಬಂದು ಅಲ್ಲೇ ಪಕ್ಕದಲ್ಲಿ ಡಾಲ್ಸ್ಗಳೆಲ್ಲ ಇತ್ತು. ಡಾಲ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡಿ ಗೈಸ್ ಎಲ್ಲ ಥರ ಫಿಲಮ್ಗಳು ಐತೆ. ಆಮೇಲೆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಅಲ್ಲಿಂದ ನಾವು ಸೀದಾ ಸಿನಿಮಾ ನೋಡೋದು ಬೇಡ ಅಂತ ಫುಡ್ ಕೋರ್ಟ್ ಕಡೆಗೆ ಹೊಡ್ತೀವಿ. ಗೈಸ್ ನೋಡಿದೆ ಫುಡ್ ಕೋರ್ಟ್. ನಾವು ತೊಗೊಂಡಿದ್ದೆ ಮೆಕ್ಡೊನಾಲ್ಡ್ಸಲ್ಲಿ. ಫೈನಲಾಗಿ ಏನು ಅನ್ಬೇಕು, ಸಣ್ಣ ಪುಟ್ಟದೆಲ್ಲ ಆರ್ಡ್ರ್ ಮಾಡಿ ನೋಡಿ ಫ್ರೆಂಡ್ಸ್. ಚಿಕನ್ ಐಟಮು, ಫ್ರೆಂಚ್ ಫ್ರೈಸ್ ಮತ್ತು ಪೆಪ್ಸಿ ಮೂರನ್ನು ತಿನ್ಕೊಂಡು ಅಲ್ಲಿಂದ ಸೀದಾ ಹೊಡ್ತೀವಿ. ಹೊರಟ ಮೇಲೆ ನನ್ನ ಮಗಳು ಕುಣ್ಕ ಹೋಯ್ತಾ ಇರ್ತಾಳೆ, ಕ್ರಾಸ್ವರ್ಡ್. ನೋಡಿ ಫ್ರೆಂಡ್ಸ್, PVR ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ. ಸೊ ಮಾಲಲ್ಲಿ ಬಂದು ನೋಡೋ ಕ್ರೇಜೇ ಬೇರೆ, ಲೋಕಲಲ್ಲಿ ನೋಡೋ ಕ್ರೇಜೇ ಬೇರೆ. ಸೊ ಮಾಲಲ್ಲಿ ಸೈಲೆಂಟಾಗಿ ಸಿನಿಮಾ ನೋಡ್ತೀವಿ. ಸೊ ಔಟ್ಸೈಡ್ ಥರ ಶಿಲ್ಪ ಎಲ್ಲ ಹೊಡ್ಕೊಂಡು ನೋಡೋಕ್ಕಾಗಲ್ಲ. ಗೈಸ್ ನೋಡಿ, ನಮ್ಮ ಫ್ರೆಂಡ್ ಮಗಳು ಲೆಫ್ಟ್ ಸ್ವಲ್ಪ ತಂಗೆ ಟೈಮ್ ಪಾಸ್ ಮಾಡ್ತೀವಿ. ಆಮೇಲೆ ನನ್ನ ಮಗಳಿಗೆ ಸ್ವಲ್ಪ ಆಟ ಆಡ್ಸೋದು ಅಂತ ಟ್ರೈನಲ್ಲಿ ಕೊಡಿಸ್ತೀವಿ. ಸೊ 2 ರೌಂಡ್ ಟ್ರೈನ್ಗೆ
₹300 ಚಾರ್ಜ್ ಮಾಡ್ತಾರೆ. ನನ್ನ ಮಗಳಂತೂ ಫುಲ್ಲು ಖುಷಿ ಆಗ್ಬಿಟ್ಟವಳೆ ನೋಡಿ ಇಲ್ಲಿ ಹೆಂಗೆ ಆಟ ಆಡ್ತಾವಳೆ ಅಂತ. ಏಯ್ ಕಿರೋ ನೋಡಿ ಗೈಸ್, ಟ್ರೈನಿಂಗ್ ಏನೋ ಸ್ಟಾರ್ಟ್ ಆಯಿತು. ನೋಡಿ ಒಂದು ರೌಂಡು ಆ ಕಡೆಯಿಂದ ಬರ್ತಾವ್ರೆ, ಇಲ್ಲಿಂದ ಹೋಗಿ ಒಂದು ರೌಂಡ್ ಆ ಕಡೆಯಿಂದ. ಬತ್ತು ಪರವಾಗಿಲ್ಲ ಕರೆಂಟಿಂದ ಬ್ಯಾಟ್ರಿ ಯಾವ ಟೈಮು? ಚಲೋ ಹೋಗೋದ. ಹಚ್ಚಿರು ಚಿರು ಮೇಲ್ಗಡೆ ಟ್ರೈನ್ ನೋಡಿಸಿ ಸಾಕಾಗಿಲ್ಲ ಅಂತ ನನ್ನ ಮಗಳು ಕಾರ್ ಬೇರೆ ಓಡಿಸ್ಬೇಕು ಅಂತಾಳೆ. ಏನು ಮಾಡೋದು, ಬನ್ನಿ ಒಂದು ರೌಂಡ್ ಓಡಿಸೋದಂತ ನನ್ನ ಮಗಳು ಅಪರೂಪಕ್ಕೆ ಬರೋದು. ಅದು ಅಲ್ಲದೆ ಅವಳು ಖುಷಿನೇ ನಮ್ಮ ಖುಷಿ. ಒಂದು ರೌಂಡ್ ಓಡು ಬಾ ಅಂತ ಕಳಿಸ್ತೀನಿ. ನೋಡಿ ಅದು ಒಂದು ರೌಂಡ್ ಹೋಗ್ತಾವ್ರೆ. ಅದು 2 ರೌಂಡ್ಗೆ ₹100, 150, ₹150 ಚಾರ್ಜ್ ಮಾಡೋರೆ 2 ರೌಂಡ್ಗೆ.
ನೋಡಿ ಕಾರ್ ನಿಲ್ಲಿ ಪಾರ್ಕ್ ಮಾಡಿದ್ದೆ ನಾನು. ಒಂದು ಹಳೆಯ ಓಮಿನಿ ವ್ಯಾನ್. ನಾನು ನೋಡಿ ಡೋರ್ನ ಕರೆಕ್ಟಾಗಿ ಲಾಕ್ ಮಾಡಿಲ್ಲ, ಲೈಟ್ ಬೇರೆ ಆನಲ್ಲೇ ಇತ್ತು. ಸರಿ ಅಂದ್ಬಿಟ್ಟು ಇನ್ನೇನಂತ ಹತ್ಕೊಂಡು ಅಲ್ಲಿಂದ ಸೀದಾ ಹೊರಟಿ ಆನ್ ದ ವೇ ಹೋಯ್ತಾ ತಿನ್ನೋಕ್ಕೇನಾದ್ರು ತಗೊಳ್ಳೋದ ಅಂತ ಇಲ್ಲೊಂದು ಎಗ್ ರೈಸು ಡೆಂಟಲ್ ಹತ್ರ, ಮೈಸೂರು ಡೆಂಟಲ್ ಹತ್ರ ಚೆನ್ನಾಗಿ ಮಾಡ್ತಾರೆ. ಸೊ ಇಲ್ಲಿ ಫೈನಲಾಗಿ ಎಗ್ ರೈಸ್ ಕಟ್ಟಿಸ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೋಗೋದಂತ ಹೊರಡ್ತೀನಿ. ಬನ್ನಿ ಗೈಸ್, ಬೇಗ ಎಗ್ ರೈಸ್ ತಗೊಂಡು ಹೊರಡೋದ. ಫುಲ್ ಒಂದು ಹಾಫ್ ಎಗ್ ರೈಸ್ ಗೈಸ್, ಫೈನಲಾಗಿ ಎಗ್ ರೈಸ್ ಕಟ್ಟಿಸ್ಕೊಂಡಾಯ್ತು. ಬನ್ನಿ ಬೇಗ ಮನೆಗೆ ಹೊರಡೋದ. ಸೊ ಇವತ್ತಿಗಿಷ್ಟೇ. ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.